ಇದರ ಜೊತೆಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಭೇಟಿಯಾಗಿದ್ದಾರೆ. ನಿನ್ನೆ ಆದಂಥ ದಾಳಿಯ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ. ಪ್ರಧಾನಿ ರಾಷ್ಟ್ರಪತಿಗಳಿಗೆ ಮಾಹಿತಿಯನ್ನು ಕೊಡುವಂಥದ್ದು ಒಂದು ಫಾರ್ಮಾಲಿಟೀಸ್ ಕೂಡ ಹೌದು. ಹೀಗಾಗಿ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರನ್ನು ಭೇಟಿಯಾಗಿ ಸಂಪೂರ್ಣ ವಿವರಣೆಯನ್ನು ಕೊಡ್ತಾರೆ. ಯಾಕೆಂದರೆ ಕ್ಯಾಬಿನೆಟ್ ಸಭೆ ಆಗಿದೆ. ಕ್ಯಾಬಿನೆಟ್ ಸಭೆಯಲ್ಲಿ ವಿವರಣೆ ಕೊಟ್ಟ ಬಳಿಕ ನೇರವಾಗಿ ರಾಷ್ಟ್ರಪತಿಗಳನ್ನು ಭೇಟಿಯಾಗಿ ಅವರಿಗೂ ಕೂಡ ನಿನ್ನೆಯ ಆಪರೇಷನ್ ಸಿಂಧೂರ್ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ. ಏನಾಗಿದೆ ರಾಷ್ಟ್ರದಲ್ಲಾಗಿರುವಂಥ ಬೆಳವಣಿಗೆ, ಜೊತೆಗೆ ಸೇನಾ ಪಡೆಗಳ ಮುಖ್ಯಸ್ಥರು ಕೂಡ ರಾಷ್ಟ್ರಪತಿಗಳೇ ಆಗಿರುವಂಥ ಹಿನ್ನೆಲೆಯಲ್ಲಿ ಅವರಿಗೆ ಸಂಪೂರ್ಣ ವಿವರವನ್ನು ಕೊಡುವಂಥದ್ದು ಕೂಡ ಒಂದು ಶಿಷ್ಟಾಚಾರ ಕೂಡ ಹೌದು. ಹೀಗಾಗಿ ಈ ಒಂದು ಕಾರಣಕ್ಕೋಸ್ಕರ ಪ್ರಧಾನಿ ನರೇಂದ್ರ ಮೋದಿ ಅವರು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರನ್ನು ಭೇಟಿಯಾಗಿ ಈಗಾಗಲೇ ಮಾಹಿತಿಯನ್ನು ಕೊಡಿದ್ದಾರೆ. ಅಫ್ಕೋರ್ಸ್ ಹರೀಶ್, ಏನೆಲ್ಲ ವಿವರಣೆಗಳು ಸಿಗ್ತಾ ಇದೆ, ಇದೊಂದು ಫಾರ್ಮಾಲಿಟೀಸ್ ಕೂಡ ಹೌದು. ಯಾಕೆಂದರೆ ರಾಷ್ಟ್ರಪತಿಗಳು ಎಲ್ಲ ಸೇನಾಪಡೆಗಳ ಮುಖ್ಯಸ್ಥರು ಕೂಡ ಆಗಿರ್ತಾರೆ. ಅವರಿಗೂ ಕೂಡ ವಿವರವನ್ನು ಕೊಡಬೇಕಾಗತ್ತೆ, ಮಾಹಿತಿಯನ್ನು ಕೊಡಬೇಕಾಗತ್ತೆ. ಕ್ಯಾಬಿನೆಟ್ ಮೀಟಿಂಗ್ ಬಳಿಕ ನೇರವಾಗಿ ರಾಷ್ಟ್ರಪತಿಗಳನ್ನು ಪ್ರಧಾನಿಗಳು ಭೇಟಿ ಆಗ್ತಾ ಇರುವಂಥದ್ದು ನೋಡ್ತಾ ಇದ್ದಾರೆ. ಹೆಚ್ಚಿನ ನಿರೀಕ್ಷೆ ಇದೆಯಾ ಅಥವಾ ಕೇವಲ ನಿನ್ನೆಯ ಘಟನೆಗಳನ್ನು ಅಷ್ಟೇ ಬ್ರೀಫ್ ಮಾಡಿರುವಂಥ ಸಾಧ್ಯತೆ ಇರುತ್ತಾ? ಹೌದು ಪ್ರಮೋದ್, ನಿನ್ನೆ ಪಾಕಿಸ್ತಾನದ ವಿರುದ್ಧ ಆಗಿರ್ತಕ್ಕಂಥ ದಾಳಿ ಏನಿದೆ, ಪಾಕಿಸ್ತಾನದ ಉಗ್ರ ನೆಲೆಗಳ ವಿರುದ್ಧ ಆಗಿರ್ತಕ್ಕಂಥ ದಾಳಿ ಇದೆ, ಅದು ಸಾಮಾನ್ಯ ದಾಳಿ ಅಲ್ಲ. ಇಷ್ಟು ದಿನ ಪಿಒಕೆಯಲ್ಲಿ ಭಾರತ ಸರ್ಜಿಕಲ್ ಸ್ಟ್ರೈಕ್ ಆಗಿರ್ಬೋದು, ಏರ್ ಸ್ಟ್ರೈಕ್ ಅನ್ನ ಮಾಡ್ತಾ ಇತ್ತು. ಆದರೆ ಪಾಕಿಸ್ತಾನದ ಗಡಿಯ ಒಳಗೆ ಹೋಗಿ ಅಲ್ಲಿನ ಉಗ್ರರ ನೆಲೆಗಳನ್ನು ಧ್ವಂಸ ಮಾಡಿ ಬಂದಿರುವಂತಹದ್ದು ಇದು ಅತ್ಯಂತ ಮಹತ್ವದ ವಿಚಾರ. ಮತ್ತೆ ಇದನ್ನು ಕೂಡ ಉಗ್ರರ ವಿರುದ್ಧದ ಕಾರ್ಯಾಚರಣೆ ಅನ್ನುವಂಥ ನಿಟ್ಟಿನಲ್ಲೇ ಭಾರತ ಹೇಳ್ಕೊಳ್ತಾ ಇದೆ. ಇನ್ನು ಇವತ್ತಿನ ಒಂದು ಸಚಿವ ಸಂಪುಟ ಸಭೆಯಲ್ಲೂ ಕೂಡ ಇದ್ರ ಬಗ್ಗೆ ಚರ್ಚೆ ಆಯಿತು. ಪ್ರಧಾನಿ ನರೇಂದ್ರ ಮೋದಿ ಅವರು ಎಲ್ಲ ಸಚಿವ ಸಂಪುಟ ಸಹೋದ್ಯೋಗಿಗಳಿಗೆ ಸಂಪೂರ್ಣವಾಗಿ ವಿವರವನ್ನು ಕೊಟ್ಟಿದ್ದಾರೆ. ಇದು ಏನು ಆಪರೇಷನ್ ಸಿಂಧೂರ್ ಅಂದ್ರೆ ಏನು, ನಾವು ಏನಕ್ಕೋಸ್ಕರ ಈ ದಾಳಿಯನ್ನ ಮಾಡಿದ್ವಿ, ನಮ್ಮ ಟಾರ್ಗೆಟ್ ಏನಾಗಿತ್ತು, ನಮ್ಮ ಟಾರ್ಗೆಟ್ ಯಶಸ್ವಿ ಆದ್ವಾ ಇಲ್ವಾ ಅನ್ನುವಂಥದ್ದನ್ನ ಸಂಪೂರ್ಣವಾಗಿ ವಿವರಿಸಿದ್ದಾರೆ. ಮತ್ತೆ ಈ ಆಪರೇಷನ್ ಸಿಂಧೂರ ಕೂಡ ಯಶಸ್ವಿ ಆಗಿದೆ ಅನ್ನುವಂಥದ್ದನ್ನ ಈ ಒಂದು ಸಚಿವ ಸಂಪುಟ ಸಭೆಯಲ್ಲಿ ಎಲ್ಲಾ ಸಚಿವರುಗಳಿಗೂ ಕೂಡ ವಿವರವನ್ನ ನೀಡಿದ್ದಾರೆ. ಅದಾದ ಬಳಿಕ ರಾಷ್ಟ್ರಪತಿ ಅವರನ್ನ ಭೇಟಿಯಾಗಿದ್ದಾರೆ. ರಾಷ್ಟ್ರಪತಿ ಅವರನ್ನ ಭೇಟಿಯಾಗಿ ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ನೀಡಿದ್ದಾರೆ. ಈ ತರದೊಂದು ಸಂಪೂರ್ಣವಾದ ಮಾಹಿತಿಯನ್ನು ನೀಡಬೇಕು. ಎಲ್ಲ ಸೇನೆಗಳ ಮುಖ್ಯಸ್ಥರಾಗಿರ್ತಾರೆ, ರಾಷ್ಟ್ರಪತಿಗಳಾಗಿರ್ತಾರೆ. ಈ ದೇಶದ ಸೇನೆ ಒಂದು ಪಕ್ಕದ ದೇಶದ ವಿರುದ್ಧ ಒಂದು ಕಾರ್ಯಾಚರಣೆಯನ್ನ ಮಾಡಿದೆ. ಉಗ್ರರ ವಿರುದ್ಧ ಅತಿ ದೊಡ್ಡ ಕಾರ್ಯಾಚರಣೆಯನ್ನ ಮಾಡಿರುವಂತಹದ್ದು ಇಡೀ ವಿಶ್ವವೇ ನೋಡ್ತಾ ಇದೆ. ಇಂತಹ ಸಂದರ್ಭದಲ್ಲಿ ರಾಷ್ಟ್ರಪತಿಗಳಿಗೆ ಏನಾಯ್ತು, ರಾತ್ರಿ ಏನಾಯ್ತು, ಯಾವ್ಯಾವ ಪಡೆಗಳು ಯಾವ ರೀತಿಯಾಗಿ ಒಂದು ದಾಳಿಯಲ್ಲಿ ಭಾಗಿಯಾಗಿದ್ವು ಅನ್ನುವಂಥ ಸಂಪೂರ್ಣ ಮಾಹಿತಿಯನ್ನ ರಾಷ್ಟ್ರಪತಿಗಳಿಗೆ ಕೊಟ್ಟಿರುವಂತಹದ್ದು, ಮತ್ತೆ ಈ ದಾಳಿಯ ಪರಿಣಾಮಗಳು ಏನಾಗ್ತಾ ಇದೆ, ಮತ್ತೆ ಭಾರತ ಯಾವ ರೀತಿಯಾಗಿ ಇದನ್ನು ಎದುರಿಸಲಿಕ್ಕೆ ಸಿದ್ಧ ಆಗ್ತಾ ಇದೆ, ನಮ್ಮ ಸೇನಾ ಪಡೆಗಳು ಯಾವ ರೀತಿ ಶಕ್ತ ಆಗಿದೆ ಅನ್ನುವಂಥ ಸಂಪೂರ್ಣ ಮಾಹಿತಿಯನ್ನ ರಾಷ್ಟ್ರಪತಿಗಳ ಜೊತೆ ಪ್ರಧಾನಿ ನರೇಂದ್ರ ಮೋದಿ ಅವರು ಡಿಸ್ಕಸ್ ಮಾಡಿದ್ದಾರೆ. ಇದು ನೋಡ್ಬೋದು, ಪಹಲ್ಗಾಮ್ ದಾಳಿ ಆದ ತಕ್ಷಣ ರಾಷ್ಟ್ರಪತಿಗಳಿಗೆ ಒಂದು ಮಾಹಿತಿಯನ್ನು ಹೋಗಿ ಕೊಟ್ಟು ಬರ್ತಾರೆ. ಯಾರು ಗೃಹ ಸಚಿವರು ಹಾಗೂ ರಕ್ಷಣಾ ಸಚಿವರು ಖುದ್ದಾಗಿ ಹೋಗಿ ಪಹಲ್ಗಾಮ್ ದಾಳಿ ಹೇಗಾಯ್ತು, ಅಲ್ಲಿ ಘಟನೆ ನಡೆದಂಥ ವಿವರಗಳನ್ನು ಸಂಪೂರ್ಣವಾಗಿ ರಾಷ್ಟ್ರಪತಿಗಳಿಗೆ ಹೋಗಿ ಅಲ್ಲಿ ಭೇಟಿ ಮಾಡಿ ಒಂದು ಘಟನೆಯನ್ನು ಸಂಪೂರ್ಣ ವಿವರಿಸ್ತಾರೆ. ಮತ್ತೆ ಈಗ ಅದಕ್ಕೆ ತೆಗೆದುಕೊಂಡಂತಹ ಪ್ರತಿಕಾರ ಏನಿದೆ, ಈ ಪ್ರತಿಕಾರ ತೆಗೆದುಕೊಂಡಂತಹ ವಿಚಾರವನ್ನ ಖುದ್ದಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರೇ ಹೋಗಿ ರಾಷ್ಟ್ರಪತಿಗಳಿಗೆ ಒಂದು ಏನು ಆಪರೇಷನ್ ಸಿಂಧೂರ ಏನು ಕಾರ್ಯಾಚರಣೆಯನ್ನು ನಡೀತು, ಅದರ ಸಂಪೂರ್ಣ ಹೇಗೆ ನಡೀತು, ಮತ್ತೆ ಅದರ ಪರಿಣಾಮಗಳೇನು, ಮತ್ತೆ ಅದರ ವಿರುದ್ಧ ಮತ್ತೆ ಹೇಗೆ ಒಂದ್ ವೇಳೆ ಪಾಕಿಸ್ತಾನ ಏನಾದರೂ ಭಾರತದ ವಿರುದ್ಧ ಒಂದ್ ವೇಳೆ ರಿಟಾಲಿಯೇಟ್ ಇನ್ನೂ ಜಾಸ್ತಿ ಮಾಡ್ತಾ ಹೋಯ್ತು ಅಂತಂದ್ರೆ ಅದಕ್ಕೆ ಭಾರತ ಯಾವ ರೀತಿಯಾದಂತಹ ಪ್ರತಿಕಾರವನ್ನು ಕೊಡುತ್ತೆ, ಈ ಎಲ್ಲ ವಿಚಾರವನ್ನು ಕೂಡ ರಾಷ್ಟ್ರಪತಿಗಳ ಜೊತೆ ಪ್ರಧಾನಿ ನರೇಂದ್ರ ಮೋದಿ ಅವರು ಡಿಸ್ಕಸ್ ಮಾಡಿದ್ದಾರೆ. ಥ್ಯಾಂಕ್ ಯು ಹರೀಶ್, ಎಲ್ಲ ಮಾಹಿತಿಗಾಗಿ. ಹರಿಯವರಿದ್ದಾರೆ. ಹೌದು ಹರಿ ಸರ್, ಇನ್ನೊಂದು ವಿಚಾರ ಅಂದ್ರೆ ಈಗ ನಾವು ಗಮನಿಸ್ತಾ ಇದ್ದೀವಿ, ಭಾರತ ಸೇನೆ ಕಂಪ್ಲೀಟ್ ಮೊನ್ನೆಯಿಂದನೇ ಅಲರ್ಟ್ ಇದೆ. ಸಮರಾಭ್ಯಾಸ ಕೂಡ ಬಹಳ ಜೋರಾಗಿ ತನ್ನ ಇತಿಮಿತಿಯಲ್ಲಿ ನಡೆಸ್ತಾ ಇದೆ. ರಜೆಗಳನ್ನ ಕೂಡ ಕ್ಯಾನ್ಸಲ್ ಮಾಡಿ ಕೂಡಲೇ ಕರ್ಸ್ಕೊಳ್ಳಲಾಗ್ತಾ ಇದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಸೊ ಇಂತಹ ಒಂದು ತುರ್ತು ಸಂದರ್ಭದಲ್ಲಿ ಸೇನೆಯ ಸಿಬ್ಬಂದಿ ಹಾಗೆ ಅಧಿಕಾರಿಗಳ ಮನೋಬಲ ಈಗ ಹೇಗಿರುತ್ತೆ ಅಂತ ಹೇಳಿ ಅವರೊಂದು ಆಪರ್ಚುನಿಟಿ ರೀತಿಯಾಗಿನೂ ಕನ್ಸಿಡರ್ ಮಾಡ್ತಾರೆ ಎದುರಾಳಿ ಸೈನ್ಯದ ವಿರುದ್ಧ ಹೋರಾಟ ಮಾಡುವಂಥ ನಿಟ್ಟಿನಲ್ಲಿ. ಜೊತೆಗೆ ದೇಶದ ಭದ್ರತೆಗೆ ಸಂಬಂಧಪಟ್ಟಂಗೆ ಹೇಗೀಗ ಮೆಂಟಲಿ ರೆಡಿ ಆಗುವಂಥ ಒಂದು ಕಾರ್ಯ ನಡೆಯುತ್ತೆ ಇಡೀ ಸೇನೆಯಲ್ಲಿ ಅಂತ. ಆ್ಯಕ್ಚುಲಿ ಕಾರ್ಗಿಲ್ ವಾರ್ ಟೈಮಲ್ಲೂ ನಾನು ನೋಡಿದ್ದೀನಿ. ಯಾವಾಗ ಪಾಕಿಸ್ತಾನ ಜೊತೆಯಲ್ಲಿ ಏನಾದರೂ ಆಪರೇಷನ್ಸ್ಗಳು ಏನು ಆಗಲಿ, ಇಂಥ ಸಮಯದಲ್ಲಿ ಬಹಳ ಹೈ ಲೆವೆಲಲ್ಲಿ ಉತ್ಸಾಹ ಇರ್ತದೆ. ಉತ್ಸಾಹ ಅಷ್ಟಿಷ್ಟಲ್ಲ, ಜಂಪ್ ಮಾಡ್ತಿರ್ತಾರೆ ಅವ್ರು ಯಾವ ಟೈಮ್ಗೆ ನಮಗೆ ನಾವು ಒಳಗೆ ನುಗ್ತೀವಿ ಅಂತೇಳಿ. ಯಾಕೆಂದರೆ ನಾವು ದೇಶವನ್ನೇ ಪ್ರತಿನಿಧಿಸೋದು, ನಮ್ಮ ದೇಶಕ್ಕೆ ಭಯಂಕರ ಇನ್ಸಲ್ಟ್ ಆಗಿದೆ. ಸೊ ಅದನ್ನು ಪೂರಾ ಪ್ರತೀಕಾರಕ್ಕಾಗಿ ಪ್ರತಿಯೊಬ್ಬ ಸೈನಿಕ ಬಿಲ್ಕುಲ್ ಕಾಯ್ತಾ ಇರ್ತಾರೆ. ಅದರಲ್ಲಿ ಡೌಟೇ ಇಲ್ಲ. ಅವರ ಮನೋಬಲ ಬಹಳ ಹೈ ಲೆವೆಲಲ್ಲಿ ಇರ್ತದೆ. ಸೊ ಈ ಬರೀ ಆದೇಶ ಅಷ್ಟೇ. ಬಾಕಿ ಈಗ ಏನು ನಡೀಲಿಕ್ಕುಂಟು ಅದು ಮಿಲಿಟರಿ ಕಮಾಂಡರ್ಸ್ಗಳ ಅವರ ಆಪೋಸಿಟ್ ಅವರ ಡಿಪ್ಲಾಯ್ಮೆಂಟ್ ಹೇಗಿದೆ, ಅವರ ಗನ್ಗಳು ಎಲ್ಲಿದೆ, ಅವರ ಏರ್ಕ್ರಾಫ್ಟ್ಸ್ ಎಲ್ಲಿದೆ, ಅವರ ಇನ್ಫೆಂಟ್ರಿ ಎಲ್ಲಿದೆ, ಯಾವ ಜಾಗಕ್ಕೆ ಅವರು ನುಗ್ಗಬಹುದು
ಅದು ವೆಸ್ಟರ್ನ್ ಫ್ರಂಟ್ ಓಪನ್ ಮಾಡ್ತಾರಾ ಪಂಜಾಬ್ ಕಡೆ, ಇಲ್ಲ ನಾರ್ದರ್ನ್ ಫ್ರಂಟ್ ಓಪನ್ ಮಾಡ್ತಾರಾ, ಇಲ್ಲ ಅಕ್ನೂರ್ ಸೆಕ್ಟರಲ್ಲಿ ಓಪನ್ ಮಾಡ್ತಾರಾ, ಇಲ್ಲಿದ್ಕೊಂಡು ಈ ಕಮಾಂಡರ್ಗಳೀಗ ಇನ್ನೇನಿದ್ರು ಸಹ ಯುದ್ಧ ಮಾಡೋದಾದರೆ ಇವರ ಒಂದು ಒಂಥರ ಚೆಸ್ ಇದ್ದಂಗೆ ಈ ಕಡೆ ಅವ್ರು ಡಿಪ್ಲಾಯ್ ಮಾಡಿದ್ರೆ ಈ ಕಡೆ ಸೊ ಅದು ಡಿಸಿಪ್ಷನ್ ನಡೀತಿರ್ತದೆ. ಓಕೆ ಓಕೆ ಡಿಸಿಪ್ಷನ್ಸ್ ಮೇಲೆ ಆಧಾರದ ಮೇಲೆ ನಾವು ಈಗ ನಿರ್ಧಾರ ತಗೋಬೇಕು. ಸೈನಿಕರು ಯಾವುದೇ ಆಗಲಿ ನಮ್ಮ ಅಫೆನ್ಸಿವ್ ಕೋರ್ಗಳಿದೆ, ಕೋರ್ ಅಂತ ಹೇಳಿದರೆ ಒಂದು 10-20 ಸಾವಿರ ಸೋಲ್ಜರ್ಸ್ಗಳು, ಸಮಯ ಎಲ್ಲಿ ಬರುತ್ತೆ ಆ ಟೈಮಲ್ಲಿ ನಾವು ತಕ್ಕ ಉತ್ತರ ಕೊಡಲಿಕ್ಕೆ ಮುನ್ನುಗ್ತೀವಿ, ಅದೇನು ತೊಂದರೆ ಇಲ್ಲ. ಈಗ ಎಲ್ಲದಕ್ಕೂ ಅವ್ರ ರಿಯಾಕ್ಷನ್ಸ್ ಮೇಲೆ ಈಗ ನೋಡಿ ಒಂದು ಏರೋಪ್ಲೇನ್ ಬಂದಿದೆ ಅಂತೇಳಿ ಇದಾಗಿದೆ. ಹೌದು, ಅವ್ರು ಈ ಕಡೆಯಿಂದ ಏರ್ ಅಟ್ಯಾಕ್ ಮಾಡಿ ಆ ಕಡೆ ಗ್ರೌಂಡ್ ಅಟ್ಯಾಕ್ ಮಾಡ್ಬೋದು. ಕರೆಕ್ಟ್ ಕರೆಕ್ಟ್, ಹೌದು ಸೊ ಯಾವ ಕಡೆಯಿಂದ ಅವರ ನಮ್ಮನ್ನು ಸರ್ಪ್ರೈಸ್ ಮಾಡಲಿಕ್ಕೆ ಯಾವ ಟೈಮಲ್ಲಿ ಯಾವ ಜಾಗದಲ್ಲಿ ಮಾಡ್ತಾರೆ, ವೆಸ್ಟರ್ನ್ ಫ್ರಂಟ್ ಓಪನ್ ಮಾಡ್ತಾರೆ ಹೇಗೆ ಅಂತೇಳಿ ಅವರ ಡಿಪ್ಲಾಯ್ಮೆಂಟ್ ಮೇಲೆ ಹೋಗಿರ್ತದೆ ಅದು. ಹೌದು ಹೌದು ಹೌದು. ನೀವು ಬಟ್ ಮಾಲ್ತೇಶ್ ಡೆಫಿನೆಟ್ಲಿ 100% ನಮ್ಮ ಸೋಲ್ಜರ್ಸ್ಗಳು ಕಾಯ್ತಾ ಇದ್ದಾರೆ ಈ ದಿವಸವನ್ನು. ಓಕೆ ಸೊ ಓಕೆ ಗಿರೀಶ್ ಸರ್, ಇನ್ನೊಂದು ವಿಚಾರ ಅಂತಂದ್ರೆ ನೀವಾಗ ನಮ್ಮ ಒಂದು ಜೆಟ್ಗಳ ಸಾಮರ್ಥ್ಯ ಮಾತಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಹೌದು, ಸುಖೋಯ್, ಮಿಗ್, ರಫೇಲ್ ಹೌದು, ಬಟ್ ನಮ್ಮಲ್ಲಿರುವಂಥ ತೇಜಸ್ ವಿಚಾರ ಕೂಡ ನೀವು ಹೇಳಿದ್ರಿ ಟೆರೈನ್ ರೀಜನ್ಗೆ ಬಹುಶಃ ಬಹಳ ಅನುಕೂಲ ಆಗಬಹುದಿತ್ತು ಅಂತ ಮೊನ್ನೆ ವಾಯುಸೇನೆಗೆ ಸಂಬಂಧಪಟ್ಟಾಗಿನ ಮುಖ್ಯಸ್ಥರು HAL ವಿಚಾರವಾಗಿ ಹೇಳ್ತಾ ಇದ್ರು. ನಮಗೆ ಇಷ್ಟರ ಒಳಗಾಗಿ ಸಪ್ಲೈ ಆಗಬೇಕಾಗಿದ್ದಂತಹ ಒಪ್ಪಂದದ ಪ್ರಕಾರವಾಗಿ ಒಂದೂ ಕೂಡ ಆಗಿಲ್ಲ. ಬಹುಶಃ MK1 ವಿಚಾರವಾಗಿ ಅವರು ಸಿರಿಸ್ತಾ ಹೇಳ್ತಾ ಇದ್ರು ಅಂತ ಕಾಣಿಸುತ್ತೆ. MK1 ಆಲ್ಫಾ. ಸೊ ಈ ತೇಜಸ್ ಎಷ್ಟು ನಮಗೆ ಸಾಮರ್ಥ್ಯ ಕೊಡೋಕೆ ಅವಕಾಶ ಇತ್ತು, ಅದ್ರಲ್ಲಿ ಹೇಗೆ ನಾವು ಹಿಂದ್ ಬಿದ್ವಿ ಅಂತ. ತೇಜಸ್ ಆಪರೇಟಿಂಗ್ ಕಾಸ್ಟ್ ತುಂಬಾನೇ ಕಮ್ಮಿ ಆಗುತ್ತೆ. ಓಕೆ, ತೇಜಸ್ ಆಪರೇಟಿಂಗ್ ಕಾಸ್ಟ್ ಈಗ ನಾವು ರಫೇಲ್ ಉಪಯೋಗಿಸ್ಕೊಳ್ಳೋಕ್ಕೆ ಒಂದು 15 ಲಕ್ಷ ಪರ್ ಅವರ್ ಖರ್ಚಾಗ್ಬೋದು. ಪರ್ ಅವರ್. ಓಕೆ. ಸೊ ತೇಜಸ್ ಉಪಯೋಗಿಸ್ಕೊಳ್ಳೋಕ್ಕೆ ಮೇ ಬಿ 2 to 3 lakhs ಖರ್ಚಾಗ್ಬೋದು. ಓಕೆ. ಬಟ್ ಬ್ರಹ್ಮೋಸ್ ಮಿಸೈಲ್ ಕ್ಯಾನ್ ಡೂ ದ ಸೇಮ್ ಪರ್ಫಾರ್ಮೆನ್ಸ್ ಆನ್ ರಫೇಲ್. ಬ್ರಹ್ಮೋಸ್ ಮಿಸೈಲ್ ಕ್ಯಾನ್ ಡೂ ದ ಸೇಮ್ ಪರ್ಫಾರ್ಮೆನ್ಸ್ ಆನ್ ತೇಜಸ್. ತೇಜಸ್ ಇದ್ದಿದ್ರೆ ನಮಗೆ ಎಕನಾಮಿಕಲಿ ಇಟ್ ಈಸ್ ಅ ಗುಡ್ ಫೈಟರ್, ಸ್ಮಾಲ್ ಫೈಟರ್, ಮೋರ್ ಆಫ್ ಅಜೈಲ್, ವರ್ಸಾಟಿಲಿಟಿ, 4.5 ಜನರೇಷನ್, ಸ್ಟೆಲ್ತ್ ಫೀಚರ್ ನಮಗೆ ಸಾಕು. ಈಗ ಅವಿನ್ಯೂ ರೋಡ್ ಒಳಗೆ ಯಾವುದು ಬೆಸ್ಟ್ ಹೋಗೋಕ್ಕೆ ಬೆಸ್ಟ್ ನಿಮಗೆ? ಮಾರುತಿ ಕಾರ್ ಬೆಸ್ಟ್, ಬೆನ್ಸ್ ಕಾರ್ ಬೆಸ್ಟ್. ಮಾರುತಿ ಕಾರ್ ಸಾಕು ನಮ್ಗೆ ಪಾಕಿಸ್ತಾನ್ಗೆ ಹೋಗಿ ಬರೋಕ್ಕೆ, ಈ ಒಂದು LOC ಇಂದ ಹೊಡಿಯೋಕ್ಕೆ. ರಫೇಲೇ ಬೇಕಿಲ್ಲ ನಮ್ಗೆಲ್ಲಾನು ಹೋಗಿ ಹೊಡಿಯೋಕ್ಕೆ. ಸೊ ಮೇಜಾರಿಟಿ ಆಫ್ ದ ಫೀಚರ್ಸ್ ಇಸ್ ಇಂಬೆಡೆಡ್ ಇನ್ ತೇಜಸ್. ಆ Mark 1A ಬಂದ್ಬಿಟ್ಟಿದ್ರೆ ಇಟ್ ವುಡ್ ಹ್ಯಾವ್ ಬಿನ್ ಸ್ಟಿಲ್ ಮೋರ್ ಈಸಿಯರ್. ಅಂದರೆ ಇನ್ನು ಎಲ್ಲ ಈ 36 ರಫೇಲ್ ಕಾಸ್ಟ್ಲಿ ಅಫೇರ್ ಅದು ನಾವು ಇಟ್ಕೊಂಡು ಮಾಡ್ತಾ ಇರೋದು. ತೇಜಸ್ ಅನ್ನೋ ಶಕ್ತಿ ಇದ್ದಿದ್ರೆ ವಿ ಕುಡ್ ಹ್ಯಾವ್ ಯೂಸ್ಡ್ ಆಸ್ ಅ ಸೆಕೆಂಡ್ ಲೈನ್ ಆಫ್ ಅಟ್ಯಾಕ್ ಅದಕ್ಕೆ, ಆ ಥರ. ಸೊ ತೇಜಸ್ ಇಸ್ ಬೆಸ್ಟ್ ಸೂಟೆಡ್ ಟು ಅಟ್ಯಾಕ್ ಪಾಕಿಸ್ತಾನ್ ಆ್ಯಂಡ್ ಚೈನಾ. ಬಿಯಾಂಡ್ ಚೈನಾ, ಬಿಯಾಂಡ್ ಇದು ಆ ಥರ ಎಲ್ಲ ಹೋಗ್ಬೇಕಾದ್ರೆ ಯು ನೀಡ್ ರಫೇಲ್, ಆ ಥರ ಎಲ್ಲ ತುಂಬಾ ಒಳಗಡೆ ಡಾಗ್ ಫೈಟ್ಸ್ಗಳಿಗೆ ಮೇ ಬಿ ಇಟ್ ಈಸ್ ಮೋರ್ ಇದು. ಬಟ್ ಈ ಥರ ಅಟ್ಯಾಕ್ಸ್ಗಳಿಗೆ ಅಫ್ಕೋರ್ಸ್ ಡಾಗ್ ಫೈಟ್ಗೂ ತೇಜಸ್ ಚೆನ್ನಾಗಿದೆ. ಈ ಥರ ಅಟ್ಯಾಕ್ಗಳಿಗೆಲ್ಲ Mark 1A ವುಡ್ ಹ್ಯಾವ್ ಬಿನ್ ಎನಫ್. ಈ ಕೊಟ್ಟಿರೋ Mark 1 ಆಗುತ್ತೆ, ಬಟ್ ಸ್ಟಿಲ್ ಇಟ್ ಈಸ್ ನಾಟ್ ಬ್ಯಾಟಲ್ ಪ್ರೂವನ್. ಇನ್ನೂ ಎಕ್ಸಸೈಸಸ್ಸು ಅದರಲ್ಲೇ ಮಾಡ್ತಾ ಇದ್ದೀವಿ. ಸೊ ತೇಜಸ್ ನಾವು ಯೂಸ್ ಮಾಡಿಲ್ಲ. ಆಮೇಲೆ ಮಿಸೈಲ್ಸ್ಗಳು ಅಫ್ಕೋರ್ಸ್ ಬ್ರಹ್ಮೋಸ್ ಇಂಟಿಗ್ರೇಟ್ ಮಾಡಿದ್ದಾರೆ, ಇನ್ನೂ ಅಸ್ತ್ರ ಮಿಸೈಲ್ಸು ಅದೆಲ್ಲ ಇನ್ನೂ ಇಂಟಿಗ್ರೇಟ್ ಆಗಿಲ್ಲ. ಸೊ ದೇ ಹ್ಯಾವ್ ನಾಟ್ ಯೂಸ್ ತೇಜಸ್. ಓಕೆ ಸರ್, ಮಾತನಾಡ್ತೀನಿ ಜೊತೆಗೆ